ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಫೆಬ್ರವರಿ 2026ರ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳಲ್ಲಿ ಪ್ರಮುಖವಾದ ಒಂದು ಹಬ್ಬ ಅಂತ ನಾವು ನೋಡೋದಾದರೆ ಮಹಾಶಿವರಾತ್ರಿ ಹಬ್ಬನ ನಾವು 15ನೇ ತಾರೀಕು ಆಚರಿಸ್ತಾ ಇದ್ದೀವಿ. ಹಾಗೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ತದನಂತರ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ಅನ್ನೋದನ್ನ ನೋಡೋಣ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಏನು ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನಾವು ಆಗಲೇ ಗೊತ್ತಿರೋಂಗೆ ಜನವರಿ ತಿಂಗಳಲ್ಲಿ 4 ಗ್ರಹಗಳು ತನ್ನ ಪತನ ಬದಲಾವಣೆ ಮಾಡಿತ್ತು. ಅಂದರೆ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿತ್ತು. ಅದೇ ರೀತಿಯಾಗಿ ಮತ್ತೆ ಇದೇ 4 ಗ್ರಹಗಳು ಏನು ಮಕರ ರಾಶಿನಲ್ಲಿದೆ ಅದೆಲ್ಲನೂ ಕುಂಭರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಅದು ಯಾವ್ದು ಯಾವ ಸಮಯದಲ್ಲಿ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಫೆಬ್ರವರಿ 6ನೇ ತಾರೀಕು ಶುಕ್ರ ಗ್ರಹವು ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾ ಇದೆ. ತದನಂತರ ಅದೇ ಫೆಬ್ರವರಿ 8ನೇ ತಾರೀಕು ಬುಧ ಗ್ರಹವು ಕೂಡ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಹಾಗೆ ಅದೇ ಫೆಬ್ರವರಿ 13ನೇ ತಾರೀಕು ಸೂರ್ಯ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸಿದ್ರೆ, ತಿರ್ಗಾ ಬುಧ ಗ್ರಹವು ಇದೇ 25ನೇ ತಾರೀಕು ಮತ್ತೊಂದು ಸತಿ ತನ್ನ ಬದಲಾವಣೆನ ಮಾಡ್ತಾ ಇದೆ. ಅದೇ 25ನೇ ತಾರೀಕು ಫೆಬ್ರವರಿ 25ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಇನ್ನು ಏನು ಶನಿ ಗ್ರಹವು ಅದೇ ಮೀನರಾಶಿನಲ್ಲಿ ಸ್ಥಿತನಾಗಿದ್ದು, ಗುರುಗ್ರಹವು ಅದೇ ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭರಾಶಿನಲ್ಲಿ, ಕೇತು ಬಂದು ಸಿಂಹರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ 12 ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು 2026 ಫೆಬ್ರವರಿ ತಿಂಗಳ ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಕಟಕ ರಾಶಿಯವರಿಗೆ 12ರಲ್ಲಿ ಗುರುವಿನ ಒಂದು ಸಂಚಾರ ನಡೀತಿದೆ. ಸೊ 12ರಲ್ಲಿ ಗುರುವಿನ ಸಂಚಾರ ನಡೀತಿದೆ, ಯಾವುದಾದ್ರೂ ಒಂದು ಗ್ರಹ ಅಲ್ಲಿ ಕುತ್ಕೊಂಡಿದೆ ಅಂತಂದಾಗ ಸ್ವಲ್ಪ ಅಧಿಕವಾದ ಖರ್ಚನ್ನ ತೊಗೊಂಬಂದು ಕೊಡ್ತಾನೆ. ಅಂದರೆ ಅನಿರೀಕ್ಷಿತವಾದ ಕೆಲವೊಂದು ಖರ್ಚುಗಳು ನಿಮಗೆ ಎದುರಾಗುತ್ತೆ. ಸೊ ಅದು ಸ್ವಲ್ಪ ದಿನಗಳು ಮಾತ್ರನೇ. ಗುರು ನಿಮ್ಮ ಲಗ್ನಕ್ಕೆ ಬಂದಾದ ನಂತರ ಸ್ವಲ್ಪ ನಿಮಗೆ ಈ ಸಮಸ್ಯೆಯಿಂದಲೂ ನೀವು ಈಚೆ ಕಡೆಗೆ ಬರಬಹುದು. ಸೊ ಇದೊಂದು ಸಮಸ್ಯೆ ಅನ್ನೋದು ಬಿಟ್ಟರೆ ನೋಡಿ, ನಿಮಗೆ ಶನೇಶ್ವರ ಬಂದು ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಒಳ್ಳೆ ಅನುಕೂಲಕರವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಒಂದು ಅದೃಷ್ಟನ ತೊಗೊಂಬಂದು ಕೊಡ್ತಾನೆ. ನೀವು ಅನ್ಕೊಬೋದು, ನೀವು ಹೇಳ್ತಾನೆ ಇದ್ದೀರಾ ನಮಗೇನಂತ ಭಾಗ್ಯಗಳೇನೂ ಇಲ್ಲ ಅಂತ. ಏನಕ್ಕೆ ಅಂದರೆ ಶನೇಶ್ವರ ಏನೇ ಕೊಟ್ಟರು ಕೂಡ ಅದನ್ನು ಸ್ವಲ್ಪ ನಿಧಾನವಾಗಿ ಕೊಡೋದ್ರಿಂದ ಒಳ್ಳೆ ಫಲಗಳನ್ನೂ ಕೂಡ ಸ್ವಲ್ಪ ನಿಧಾನವಾಗಿ ಕೊಡ್ತಾನೆ. ಆದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗುತ್ತೆ. ಶನಿಗ್ರಹ ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡೋವರೆಗೂ ಕೂಡ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಯಶಸ್ಸನ್ನ ತೊಗೊಂಬಂದು ಕೊಡ್ತಾನೆ. ನೀವೇನೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಎಲ್ಲ ಕೆಲಸಗಳ್ನೂ ಕೂಡ ನೀವು ಪರಿಪೂರ್ಣವಾಗಿ ಮಾಡೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾನೆ. ಆದರೆ ಸ್ವಲ್ಪ ನಿಧಾನ, ವಿಳಂಬ ಅನ್ನೋದನ್ನು ಮಾತ್ರ ತೋರಿಸುತ್ತೆ. ಹಾಗೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಅಥವಾ ಅವ್ರಿಗೆ ಮನಸ್ಥಿತಿ ಸ್ವಲ್ಪ ಸರಿಗಿಲ್ಲದೆ ಇರುವಂಥದ್ದು, ಅಥವಾ ಅವ್ರ ಜೀವನದಲ್ಲಿ ಏನಾದರೂ ಕೆಲವೊಂದು ದಿಢೀರಂತ ಏನಾದರೂ ಖರ್ಚುಗಳು ಬರುವಂಥದ್ದು, ಅಥವಾ ಏನಾದರೂ ಕಷ್ಟಗಳು ಬರುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ನೀವು ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಸ್ವಲ್ಪ ಅವ್ರ ಕಡೆ ಒಂಚೂರು ಗಮನ ಕೊಡಿ. ಅವ್ರ ಆರೋಗ್ಯದ ಕಡೆ, ಅವ್ರ ಆರೋಗ್ಯಕ್ಕೆ ಏನು ಮಾಡಬೇಕು, ಅಥವಾ ಮೆಡಿಸಿನ್ ಕರೆಕ್ಟಾಗಿ ತೊಗೊತಿದ್ದಾರ ಅನ್ನೋದು ಸ್ವಲ್ಪ ವಿಚಾರಿಸ್ಕೊಂಡ್ಬಿಟ್ರೆ ನೀವು ಆ ಸಮಸ್ಯೆಯಿಂದ ಈಚೆ ಬರ್ಬೋದು. ಇನ್ನು ಗುರುವಿನ ಸಂಚಾರದಲ್ಲಿ ನಾನು ಹೇಳಿದೆ ಅನಿರೀಕ್ಷಿತವಾದ ಖರ್ಚು ಬರುತ್ತೆ ನಿಮಗೆ ಅಂತ. ಸೊ ಖರ್ಚಿನ ಮೇಲೆ ಸ್ವಲ್ಪ ಕಡಿವಾಣ ಇಟ್ಕೊಳ್ಳಿ. ಅನಿರೀಕ್ಷಿತವಾಗಿ ಬಂದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಆದರೆ ನೀವೇ ಏನೋ ಒಂದು ಸಮಸ್ಯೆ, ಏನೋ ಒಂದು ಪ್ರಾಡಕ್ಟ್ ತೊಗೊತಾ ಇದ್ದೀರಾ, ಅಥವಾ ಮನೆಗೆ ಏನಾದರೂ ದುರಸ್ತಿ ಕಾರ್ಯಗಳು ಮಾಡಿಸ್ತಿದ್ದೀರಾ, ಅಥವಾ ಇನ್ನೇನೋ ಒಂದು ಕೆಲಸಕ್ಕೋಸ್ಕರ ಏನೋ ಒಂದು ಖರ್ಚು ಮಾಡಬೇಕು ಅಂತ ಬಂದಾಗ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ, ಖರ್ಚನ್ನ ಸ್ವಲ್ಪ ನೀವು ನಿಯಂತ್ರಣದಲ್ಲಿ ಇಟ್ಕೊಬಹುದು. ಇನ್ನು ನಿಮ್ಮ 2ನೇ ಮನೆಯಲ್ಲೇ ಕೇತುವಿನ ಒಂದು ಸಂಚಾರ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮನೆಯಲ್ಲಿ ಒಂದು ಸ್ವಲ್ಪ ವಾತಾವರಣಗಳು ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಅಥವಾ ಏನೋ ನೀವೇನೇ ಮನೆಗೋಸ್ಕರ ಏನೇ ಕೆಲಸ ಮಾಡಿದ್ರೂ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರೋದಿಲ್ಲ. ಅಥವಾ ಮನೆಯಿಂದ ಸ್ವಲ್ಪ ನೀವು ದೂರ ಉಳಿಬೇಕಾದ ಒಂದು ಸಂದರ್ಭ ಕೂಡ ಕ್ರಿಯೇಟ್ ಆಗುತ್ತೆ. ಹಾಗೆ ನಿಮಗೆ ಸ್ವಲ್ಪ ಬಾಯಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥದ್ದು, ಅಂದರೆ ನೀವೇನಾದರೂ ಒಂದು ರೀತಿಯಲ್ಲಿ ಒಂದು ಮಾತನ್ನ ನೀವು ಹೇಳಿದರೆ ಅದನ್ನು ಅವರು ತಪ್ಪಾಗಿ ಅರ್ಥ ತಿಳ್ಕೊಂಡು ಅದನ್ನೇ ಸ್ವಲ್ಪ ದೊಡ್ಡ ಜಗಳ ಅಂತ ಮಾಡ್ಕೊಳ್ಳೋವಂಥದ್ದು, ಅಥವಾ ನಿಮ್ಮ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಬಾಯಲ್ಲಿ ಏನಾದರೂ ಸಮಸ್ಯೆ ಅಂದರೆ ಬಾಯಲ್ಲಿ ಹುಣ್ಣಾಗುವಂಥದ್ದು, ಹಲ್ಲಿಗೆ ಸಂಬಂಧಪಟ್ಟಿರೋದು ಏನಾದರೂ ಕೆಲವು ಸಮಸ್ಯೆಗಳು ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಅದು ಆಗಿಂದಾಗಲೇ ಸ್ವಲ್ಪ ವೈದ್ಯರ ಸಲಹೆ ತಗೊಳ್ಳಿ. ಯಾಕಂದರೆ ಅದು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಕೂಡ ಇರೋದ್ರಿಂದ ಅದನ್ನು ಸ್ವಲ್ಪ ಆಗಿಂದಾಗಲೇ ಸ್ವಲ್ಪ ಪರಿಹಾರನ ಮಾಡ್ಕೊಂಬಿಡಿ. ಇನ್ನು ಸಾಕಷ್ಟು ಗ್ರಹಗಳು ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ 7ನೇ ಭಾವಕ್ಕೆ ಒಂಚೂರು ಪ್ರೆಷರ್ ಅಂತಲೇ ಹೇಳ್ಬೋದು. ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಿರ್ಬೋದು, ಆದರೆ
ಸ್ವಲ್ಪ ಜಗಳ ಆಡೋದು, ಹಂಗೆ ಒಂದು ಸ್ವಲ್ಪ ಚೆನ್ನಾಗಾಗೋದು, ಈ ರೀತಿ ಸ್ವಲ್ಪ ಏನು ವೇರಿಯೇಷನ್ ಆಗ್ತಾನೇ ಇರುತ್ತೆ. ಏನಪ್ಪ ಬೆಳಗ್ಗೆ ಚೆನ್ನಾಗೇ ಇದ್ದರು, ಸಾಯಂಕಾಲ ಬಂದು ರೇಗಾಡ್ತಿದ್ದಾರೆ ಅಂತ ಅನ್ಕೋಬೋದು, ಅಥವಾ ಏನೋ ಅವರಲ್ಲಿ ಏನೋ ಚೇಂಜಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ಳುವಂಥದ್ದು, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು. ಅದನ್ನು ಹಾಗೆ ಕುತ್ಕೊಂಡು ಒಂದು 2 ನಿಮಿಷ ಕುತ್ಕೊಂಡು ಮಾತಾಡಿದ ತಕ್ಷಣ ಆವಾಗಲೇ ಅದನ್ನು ಕೂಡ ನೀವು ಸರಿ ಮಾಡ್ಕೊಂಡು ಹೋಗ್ಬಿಡೋದು. ಈ ರೀತಿ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಸ್ ಇರುವಂಥ ಒಂದು ಟೈಮ್ ಇದಾಗಿರುತ್ತೆ. ಆದರೆ ನೋಡಿ, 7ನೇ ಮನೆಯಿಂದ 8ನೇ ಮನೆಗೆ ಅಷ್ಟೂ ಗ್ರಹಗಳು ಸಂಚಾರ ಮಾಡಿದ ನಂತರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು. ಯಾಕಂದರೆ ಮೊದಲೇ ಆಲ್ರೆಡಿ ನಿಮಗೆ ರಾಹು 8ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ಆಲ್ರೆಡಿ ನೀವು ನೋಡ್ತಾ ಇರ್ತೀರ. ಏನೇ ಆಗಿರ್ಬೋದು, ಆರೋಗ್ಯದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥದ್ದು, ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುವಂಥದ್ದು, ಇದೆಲ್ಲನೂ ಕೂಡ ನೀವು ಆಲ್ರೆಡಿ ನೋಡ್ತಾ ಇರ್ತೀರ. ಈಗ ಎಲ್ಲ ಗ್ರಹಗಳು ಕೂಡ, ಇಷ್ಟು ಗ್ರಹಗಳು ನಿಮ್ಮ 8ನೇ ಭಾವದಲ್ಲಿ ಬಂದು ಸಂಚಾರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಒತ್ತಡ ಜಾಸ್ತಿ ಆಗುವಂಥದ್ದು, ಅಥವಾ ಅನಿರೀಕ್ಷಿತವಾದ ಖರ್ಚು ಬರುವಂಥದ್ದು. ಅದು ಇನ್ನೊಂದು ಒಳ್ಳೆ ಪಾಸಿಟಿವ್ ಆಗಿ ಏನಾಗ್ಬೋದು ಅಂತಂದರೆ ದಿಢೀರಂತ ಹಣ ಬರುವಂಥದ್ದು, ದಿಢೀರಂತ ಯಾವುದಾದ್ರೂ ಒಳ್ಳೆ ಕೆಲಸಗಳು ನಿಮ್ಗೆ ಆಗುವಂಥದ್ದು, ದಿಢೀರಂತ ಲಾಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಿದ್ದೀರ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು. ಮತ್ತು ಆರೋಗ್ಯದಲ್ಲಿ ಏನೇ ಸಣ್ಣ ಸಮಸ್ಯೆ ಬಂದರೂ ಕೂಡ ಅದನ್ನು ಯಾವುದನ್ನು ನೆಗ್ಲೆಕ್ಟ್ ಮಾಡಿದರೆ ಇಮಿಡಿಯೇಟಾಗಿ ನೀವು ಅದನ್ನು ಪ್ರಿಕಾಷನ್ ತಗೋಬೇಕು, ಇಲ್ಲಾಂದರೆ ಅದು ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೋಡಿ, ಮೊದಲ ನಿಮಗೆ ಫೆಬ್ರವರಿನಲ್ಲಿ ಅರ್ಧ ತಿಂಗಳು ಒಂದು 15 ದಿವಸದ ತನಕ ಒಂಥರ ಇದ್ರೆ, ಇನ್ನು 15 ದಿವಸಗಳು ಬೇರೆ ಥರನೇ ಇರುತ್ತೆ. ಸೊ ಈ 15 ದಿವಸಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ದಿನಗಳು, ಕೆಲಸದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಒಂದು ಒಳ್ಳೆ ಬಾಂಡೇಜ್ ಇರುತ್ತೆ, ಕಿತ್ತಾಡ್ಕೊಂಡ್ರು ಹಂಗಂಗೆ ಸರಿ ಹೋಗುವಂಥ ಒಂದು ಟೈಮ್ ಆಗಿರುತ್ತೆ. ಆದರೆ ಅದರ ನಂತರ ಸ್ವಲ್ಪ ಮನೆಯ ವಾತಾವರಣದಲ್ಲೂ ಕೂಡ ಬದಲಾವಣೆ ಆಗುತ್ತೆ, ಹೊರಗಡೆ ನಿಮ್ಮ ಕೆಲಸದಲ್ಲೂ ಕೂಡ ಬದಲಾವಣೆ, ಮುಖ್ಯವಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಆರೋಗ್ಯನ ನೆಗ್ಲೆಕ್ಟ್ ಮಾಡಬೇಡಿ. ಕಾಲಕ್ಕೆ ನೀವು ಆಲ್ರೆಡಿ ಮೆಡಿಸನ್ ತೊಗೊಳ್ಳೋರಾಗಿದೆ, ಕಾಲಕ್ಕೆ ಮೆಡಿಸನ್ ತೊಗೊಂಡು ಸ್ವಲ್ಪ ನೀವು ಬ್ಯಾಲೆನ್ಸ್ಡಾಗಿ ಜೀವನನ ಮಾಡಬೇಕಾಗಿ ಬರುತ್ತೆ. ಇನ್ನು 9ರಲ್ಲಿ ನಿಮಗೆ ನಾನು ಆಗಲೇ ಹೇಳಿದೆ, ಶನಿಯ ಸಂಚಾರ ಇರೋದ್ರಿಂದ ಒಂದು ಅದೃಷ್ಟನ ತೊಗೊಂಬಂದು ಕೊಡ್ತಾನೆ. ಸ್ವಲ್ಪ ನಿಧಾನ ಡಿಲೇ ಆಗುತ್ತೆ ಅನ್ನೋದು ಬಿಟ್ಟರೆ ಖಂಡಿತವಾಗ್ಲೂ ಕೆಲಸಗಳಲ್ಲಿ ನಿಮಗೆ ಒಂದು ಅಭಿವೃದ್ಧಿನ ತೊಗೊಂಬಂದು ಕೊಡ್ತಾನೆ. ಸೊ ಕಟಕ ರಾಶಿಯವರಿಗೆ ಇನ್ನು ವಿದ್ಯಾರ್ಥಿಗಳ ಒಂದು ಇದು ಹೇಗಿರುತ್ತೆ ಅಂತ ನೋಡೋಕೆ ಹೋದಾಗ, ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮ ಜಾಸ್ತಿ ವಹಿಸಬೇಕಾಗುತ್ತೆ. ಒಂಚೂರು ಕಷ್ಟಪಟ್ಟು ಓದಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದರಲ್ಲಿ ಯಶಸ್ಸು ಸಿಕ್ಕುತ್ತೆ. ಇನ್ನು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂತಂದರೆ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಗುರುವಿನ ಒಂದು ನೇರ ದೃಷ್ಟಿ ನಿಮ್ಮ 6ನೇ ಭಾವದ ಮೇಲೆ ಬೀಳ್ತಾ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕಾಗಿರ್ಬೋದು, ಅಥವಾ ನೀವೇನಾದರೂ ಕೋರ್ಟಲ್ಲಿ ಕೇಸ್ ನಡೀತಿದೆ ಅಂತಂದರೆ ಕೇಸ್ ನಿಮ್ಮ ಕಡೆ ಆಗುವಂಥದ್ದಾಗಿರ್ಬೋದು, ಇದೆಲ್ಲದರಿಂದನೂ ಕೂಡ ನಿಮಗೆ ಶುಭ ಸುದ್ದಿ ಸಿಗುತ್ತೆ. ಹಾಗೆ ತುಂಬ ಸಾಲ ಏನಾದರೂ ಮಾಡ್ಕೊಂಡಿದ್ರೆ ಸಾಲ ತೀರ್ಸೋಕ್ಕೂ ದಾರಿ ಆಗುತ್ತೆ. ನೀವೇನಾದರೂ ಸಾಲ ಏನು ಬ್ಯಾಂಕಲ್ಲಿ ಏನಾದರೂ ಲೋನ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರ ಅಂದರೆ ಲೋನ್ ಆಗುವಂಥ ಟೈಮ್ ಕೂಡ ಇದಾಗಿರುತ್ತೆ. ಮತ್ತು ಯಾರೆಲ್ಲ ಉದ್ಯೋಗಿಗಳಿರ್ತೀರ ಅವರೆಲ್ಲರಿಗೂ ಕೂಡ ಕೆಲಸದಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ಅಥವಾ ಅವರಿಗೆ ಪ್ರಮೋಷನ್ ಸಿಗುವಂಥದ್ದು, ಅಥವಾ ತುಂಬ ಓವರ್ ಏನು ಪ್ರೆಷರ್ ಆಗ್ತಿತ್ತು ನಿಮಗೆ, ಆ ಪ್ರೆಷರ್ ಸ್ವಲ್ಪ ಕ್ರಮೇಣ ಕಮ್ಮಿ ಆಗುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ನೋಡಿ, ಎಲ್ಲನೂ ಕೂಡ ನೆಗೆಟಿವೇ ಇಲ್ಲ, ಕೆಲವು ಪಾಸಿಟಿವಿಟಿ ಕೂಡ ನಿಮ್ಗೆ ಇರೋದ್ರಿಂದ ಎಲ್ಲನೂ ಕ್ಷಣಕಾಲ. ಯಾಕಂದರೆ 15 ದಿವಸ ಒಂಥರ ಇದ್ರೆ ಇನ್ನು 15 ದಿವಸ ಬೇರೆ ಥರ ಇರೋದ್ರಿಂದ ಎಲ್ಲನೂ ಕ್ಷಣದಲ್ಲೇ ಮಾಯ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕೆಲವೊಂದು ಸಮಸ್ಯೆಗಳು ಏನು ನಾನು ಹೇಳಿದ್ದೀನಿ ಅದಕ್ಕೆ ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ನೋಡಿ, ಮೊದಲನೇದಾಗಿ ಶನಿ ಗ್ರಹದ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ನೀವು ಆದಷ್ಟು ಕೂಡ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಶನಿವಾರ ಸಂಜೆ 5 ಗಂಟೆ ನಂತರ ಯಾರಾದರೂ ಒಂದು ವ್ಯಕ್ತಿಗಾದ್ರೂ ಸ್ವಲ್ಪ ಬಡವರಿಗೆ ದಾನ ಮಾಡೋದನ್ನು ಸ್ವಲ್ಪ ಕಲ್ತ್ಕೊಳ್ಳಿ. ಏನಾದರೂ ಕೊಡಿ, ನಿಮಗೆ ಆಹಾರ ತೊಗೊಂಡೋಗಿ ಅಂದರೆ ಊಟ ನಿಮ್ಮ ಮನೇಲಿ ಏನಾದರೂ ಮಾಡಿ ಒಂದು ಪ್ಯಾಕೆಟ್ ಮಾಡಿ ತೊಗೊಂಡೋಗಿ ಕೊಡುವಂಥದ್ದು, ನಿಮ್ಮ ಕೈಲಿ ಏನು ಕೊಡೋಕ್ಕಾಗುತ್ತೋ ಅದನ್ನು ಸ್ವಲ್ಪ ದಾನ ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಇನ್ನು ಬೇರೆ ಎಲ್ಲ ಗ್ರಹಗಳ ಒಂದು ಸ್ಥಾನಮಾನ ಅಂತ ನೋಡೋಕೆ ಹೋದಾಗ ಅದು 7ನೇ ಮನೇಲಿದ್ದು ತಿರ್ಗಿ 8ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು, ಹಾಗೆ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದು. ಪ್ರತಿ ಮಂಗಳವಾರದ ದಿವಸ ಆಂಜನೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇಲ್ಲ ಮನೆಯಲ್ಲೇ ಅವರ ಸ್ತೋತ್ರಗಳನ್ನ ಕೇಳೋದು ಕೂಡ ತುಂಬ ಒಳಿತಾಗುತ್ತೆ ನಿಮಗೆ. ಹಾಗೆ ಪ್ರತಿ ಗುರುವಾರದ ದಿವಸ ಹಳದಿ ಬಣ್ಣದ ಸಿಹಿ ಯಾವುದಾದ್ರೂ ಆಗಿರ್ಬೋದು ಅದನ್ನು ದಾನ ಮಾಡಿ. ನೀವು ದೇವಸ್ಥಾನದಲ್ಲಿ ನೈವೇದ್ಯಕ್ಕಿಟ್ಟು ದಾನ ಮಾಡಿದ್ರೂ ಪರವಾಗಿಲ್ಲ, ಹಾಗೆ ತೊಗೊಂಡೋಗಿ ದಾನ ಮಾಡಿದ್ರೂ ಪರವಾಗಿಲ್ಲ. ಹಸುಗೆ ಬಾಳೆಹಣ್ಣು ತಿನ್ನಿಸೋದು ಅಥವಾ ಬೇಯಿಸಿರೋಂಥ ಆಲೂಗಡ್ಡೆ ತಿನ್ನಿಸೋದು, ಇದನ್ನು ಮಾಡ್ಕೊಂಡು ಬರೋದು. ಮತ್ತು ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಸ್ವಲ್ಪ ಏನಾದರೂ ಆಹಾರ ಹಾಕೋದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದು ಏನು ನೆಗೆಟಿವಿಟಿ ಆಗ್ತಿದೆ ಅಂತ ಹೇಳೋದು ಅದರೆಲ್ಲದರಿಂದನೂ ಕೂಡ ನೀವು ಈಚೆ ಬರ್ಬೋದು. ಇನ್ನು ಇಲ್ಲಿವರೆಗೂ ಹೇಳಿರೋಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ನಿಮ್ಮ ಜಾತಕನ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಇವಾಗ ನಾವೇನು ಪ್ರೆಸೆಂಟ್
ಟ್ರಾನ್ಸಿಟ್ ಅಂದರೆ ಈಗ ನಡೀತಿರುವಂಥ ಗ್ರಹಗತಿಗಳ ಮೇಲೆ ಫಲಗಳನ್ನ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿದ್ದಾಗ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ದಶಾಭುಕ್ತಿಗೆ ತಕ್ಕಂಥ ಕೆಲವೊಂದು ಪರಿಹಾರಗಳನ್ನ ಕೂಡ ನೀವು ಮಾಡ್ಕೋಬಹುದು. ನೀವೇನಾದರೂ ನಮ್ಮಲ್ಲಿ ಜಾತಕಗಳನ್ನ ಕೇಳಿಸ್ಕೊಬೇಕು ಅಂತಂದರೆ ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನೀವು ಪರಿಹಾರನ ಕಂಡುಹಿಡ್ಕೋಬಹುದು. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಕೆಲವೊಂದು ಬಾರಿ ನಿಮಗೆ ಕೆಲವೊಂದು ಕ್ರಿಸ್ಟಲ್ಸ್ನ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಅದನ್ನು ಹಾಕೊಳ್ಳೋದ್ರಿಂದನೂ ಕೂಡ ನಿಮಗೆ ಅದೃಷ್ಟ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಇನ್ನು ಮುಂದಿನ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.